ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು ಲೋಕಸಭಾ ಕ್ಷೇತ್ರವನ್ನ ಒಳಗೊಂಡಂತೆ ದೇಶದ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಕೇರಳದ ವೈನಾಡಿನಲ್ಲೂ ಕೂಡ ಇವತ್ತು ಮತದಾನ ಆಗ್ತಾ ಇದೆ. ಕಾಂಗ್ರೆಸ್ನ ಅಭ್ಯರ್ಥಿ ರಾಹುಲ್ ಗಾಂಧಿ ಅವರಿದ್ದಾರೆ, ಅವರ ಆಪೋನೆಂಟ್ ಅನ್ನಿ ರಾಜ ಅವರಿದ್ದಾರೆ ಕಮ್ಯುನಿಸ್ಟ್ ಪಾರ್ಟಿಯಿಂದ, ಮತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಸುರೇಂದ್ರನ್ ಅವರು ಕೂಡ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಈ ಬಾರಿ ರಾಹುಲ್ ಗಾಂಧಿ ಕಳೆದ ಬಾರಿಗಿಂತಲೂ ಅಧಿಕ ಮತಗಳಿಂದ ಗೆಲ್ತೀನಿ ಅನ್ನುವಂತಹ ಉತ್ಸಾಹದಲ್ಲಿದ್ದಾರೆ. ಆದರೆ ಅಲ್ಲಿರುವಂತಹ ಕಮ್ಯುನಿಸ್ಟ್ ಪಾರ್ಟೀಸ್ ಅದಕ್ಕೆ ಕಳೆದ ಸಲ ಅವಕಾಶ ಮಾಡಿಕೊಟ್ಟಿದ್ವು. ಆದರೆ ಈ ಸಲ ಅವರು ಕೂಡ ಕಣದಲ್ಲಿರೋದ್ರಿಂದ ಏನಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ. ಇನ್ನು ಕೇರಳದ ತಿರುವನಂತಪುರಂನಲ್ಲಿ ಶಶಿ ತರೂರ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಆದರೆ ಅವರ ಎದುರಾಳಿ ಬಿಜೆಪಿಯ ಯೂನಿಯನ್ ಮಿನಿಸ್ಟರ್ ರಾಜೀವ್ ಚಂದ್ರಶೇಖರ್ ಅವರಿದ್ದಾರೆ. ಇನ್ನು ಮಥುರಾ ಉತ್ತರ ಪ್ರದೇಶದ ಒಂದು ಲೋಕಸಭಾ ಕ್ಷೇತ್ರ, ಅಲ್ಲಿಂದ ಹೇಮಾ ಮಾಲಿನಿ ಅವರು ಅಭ್ಯರ್ಥಿಯಾಗಿದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಮುಖೇಶ್ ಧನ್ಗರ್ ಅವರು ಕೂಡ ಇದ್ದಾರೆ. ಇವೆಲ್ಲವೂ ಕೂಡ ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರಗಳು. ಸೊ ಈ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಇವತ್ತು ಎಲೆಕ್ಷನ್ ಆಗ್ತಾ ಇದೆ. 13 ರಾಜ್ಯದಲ್ಲಿ ಎಲೆಕ್ಷನ್ ಆಗ್ತಾ ಇದೆ. 13 ರಾಜ್ಯದ 89 ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಎಲೆಕ್ಷನ್ ಆಗ್ತಾ ಇದೆ. ಸೊ MLAಗಳಾಗಿರಬಹುದು, MP ಗಳಾಗಿರಬಹುದು, ಮಿನಿಸ್ಟರ್ಸ್ಗಳಾಗಿರಬಹುದು, ಎಲ್ಲರೂ ಕೂಡ ಮತಗಟ್ಟೆಗೆ ತೆರಳಿ ವೋಟ್ ಮಾಡೋ ಮೂಲಕ ಬೇರೆಯವರಿಗೂ ಕೂಡ, ಜನಸಾಮಾನ್ಯರು ಕೂಡ ಎಲ್ಲರೂ ತಪ್ಪದೇ ಬಂದು ವೋಟ್ ಮಾಡಿ ಅನ್ನುವಂತಹ ಕರೆ ಕೊಡ್ತಾ ಇದ್ದಾರೆ. ಸೌಮ್ಯ ರೆಡ್ಡಿ ಅವರು ಕೂಡ ತಮ್ಮ ತಂದೆ ತಾಯಿ ಜೊತೆ ಮತಗಟ್ಟೆಗೆ ತೆರಳಿ ಅಲ್ಲಿ ವೋಟ್ ಮಾಡಿದ್ರು. ಇನ್ನು ವಿಜಯನಗರ ಮತ್ತು ಗೋವಿಂದರಾಜನಗರ ಎರಡೂ ಭಾಗದ 2 ವಿಧಾನಸಭಾ ಕ್ಷೇತ್ರದ MLAಗಳು ಹೋಗಿ ವೋಟ್ ಮಾಡಿರುವಂತಹ ದೃಶ್ಯಾವಳಿಗಳನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸಬಹುದಾಗಿದೆ. ಇನ್ನು ಡಾಲಿ ಧನಂಜಯ್ ಅರಸೀಕೆರೆಯ ಒಂದು ಗ್ರಾಮಕ್ಕೆ ತೆರಳಿ ಅವರು ಕೂಡ ಕುಟುಂಬ ಸಮೇತರಾಗಿ ವೋಟ್ ಮಾಡಿರುವಂತಹ ದೃಶ್ಯವನ್ನ ಗಮನಿಸಬಹುದು. ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಕೂಡ ಅದು ಲೋಕಸಭಾ ಚುನಾವಣೆನೇ ಆಗಿರಬಹುದು ಅಥವಾ ರಾಜ್ಯಸಭಾ ಚುನಾವಣೆನೇ ಆಗಿರಬಹುದು, ಡಾಲಿ ಧನಂಜಯ್ ಅವರು ತಪ್ಪದೆ ಮತದಾನದಲ್ಲಿ ಭಾಗಿಯಾಗ್ತಾರೆ, ತಮ್ಮ ಮತವನ್ನ ಚಲಾಯಿಸ್ತಾರೆ. ಅರಸೀಕೆರೆಯ ಕಾಳೇನಹಳ್ಳಿಯಲ್ಲಿ ಕುಟುಂಬ ಸಮೇತರಾಗಿ ಡಾಲಿ ಧನಂಜಯ್ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಕುಟುಂಬಸ್ಥರ ಜೊತೆಗೆ ಅವರು ತೆರಳಿ ವೋಟ್ ಮಾಡಿದ್ದಾರೆ. ಬಿಳಿ ಪಂಚೆ, ಬಿಳಿ ಶರ್ಟ್ ಧರಿಸಿ ಹಳ್ಳಿ ಸ್ಟೈಲ್ನಲ್ಲಿ ಬಂದು ಹಕ್ಕು ಚಲಾಯಿಸಿದ್ದಾರೆ. ಇನ್ನು ಮಂಡ್ಯ ಅಭ್ಯರ್ಥಿ ಕುಮಾರಸ್ವಾಮಿ ಕೂಡ ಮತ ಚಲಾವಣೆ ಮಾಡೋದಕ್ಕೆ ಮತಗಟ್ಟೆಗೆ ಬಂದಿರುವಂತಹ ಲೈವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಕುಮಾರಸ್ವಾಮಿ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ, ಪತ್ನಿ ಅನಿತಾ ಕುಮಾರಸ್ವಾಮಿಯೊಂದಿಗೆ ಮತಗಟ್ಟೆಗೆ ಬಂದಿರುವಂತಹ ಲೈವ್ ದೃಶ್ಯಾವಳಿಗಳನ್ನು ಗಮನಿಸಬಹುದು. ಬಿಡದಿಯ ಕೇತಗಾನಹಳ್ಳಿಯ ಮತಗಟ್ಟೆಗೆ ಆಗಮಿಸಿದ್ದಾರೆ ಮಾಜಿ ಸಿಎಂ HD ಕುಮಾರಸ್ವಾಮಿ ಹಾಗೂ ಮಂಡ್ಯದ ಮೈತ್ರಿ ಅಭ್ಯರ್ಥಿ. ಮಂಡ್ಯ ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರ ಆಗಿದೆ. ಒಂದು ಕಡೆ ಕಾಂಗ್ರೆಸ್ ಆ ಕ್ಷೇತ್ರದಲ್ಲಿ ಗೆದ್ದೆ ಬೀಗಬೇಕು ಅನ್ನುವಂತಹ ಎಲ್ಲ ಪ್ರಯತ್ನ, ಸ್ಟ್ರಾಟಜಿ, ಪ್ಲಾನ್ಸ್ಗಳನ್ನು ಮಾಡ್ತಾ ಇದ್ರೆ ಈ ಸಲ ಪ್ರತಿಷ್ಠೆಯ ಕಣ ಆಗಿದೆ ಸ್ಪೆಷಲಿ ಕುಮಾರಸ್ವಾಮಿ ಅವರಿಗೆ. ಕಾರಣ ಏನು ಅಂತಂದರೆ 2019ರ ಎಲೆಕ್ಷನ್ನಲ್ಲಿ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಕಂಟೆಸ್ಟ್ ಮಾಡಿ ಸೋತಿದ್ರು. ಸುಮಲತಾ ಅವರು ಅಲ್ಲಿಂದ ಗೆದ್ದಿದ್ರು. ಆದರೆ ಈಗ ಆ ಮಂಡ್ಯ ಕೈವಶ ಮಾಡಿಕೊಳ್ಳುವಂತಹ ತವಕ ಕುಮಾರಸ್ವಾಮಿ ಅವರಿಗೆ ಇದೆ. ಅವರು ಈ ಮತಗಟ್ಟೆಗೆ ಬರೋ ಮುಂಚೆ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆಯನ್ನ ಕುಟುಂಬ ಸಮೇತ ಸಲ್ಲಿಕೆ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಅಫ್ಕೋರ್ಸ್ ತಮ್ಮ ಗೆಲುವಿಗಾಗಿ ಪ್ರಾರ್ಥನೆಯನ್ನ ಮಾಡಿರ್ತಾರೆ. ಪ್ರಾರ್ಥನೆಯನ್ನು ಮಾಡಿದ ನಂತರ ಈಗ ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಇರುವಂತಹ ಮತಗಟ್ಟೆಗೆ ಆಗಮಿಸಿದ್ದಾರೆ. ಅನಿತಾ ಅವರು ಕೂಡ ಇದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ, ನಿಖಿಲ್ ಪತ್ನಿ ರೇವತಿ ಅವರು ಕೂಡ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಈ ಮತಗಟ್ಟೆ ಬರುತ್ತೆ. ಆದರೆ ಅವರು ಮಂಡ್ಯದ ಮೈತ್ರಿ ಅಭ್ಯರ್ಥಿ. ಜಾಗ ಬಿಡಿ, ಅವ್ರು ಹೊರಗಡೆ ಕಳಿಸಿ ಆಯ್ತಾ? ಹಿಂದೆ ಸ್ವಲ್ಪ ಓಕೆ ಓಕೆ ಬಾ ಮಂಜಣ್ಣ ಹಿಂದೆ ಬಾ ಮಂಜಣ್ಣ ಸ್ವಲ್ಪ ಹಿಂದೆ
ಸ್ವಲ್ಪ ನೀವು ಹಿಂದೆ ಬಂದ್ಬಿಡಿ, ಸೈಲೆಂಟಾಗಿ ನಾವು ಹೋಗ್ಬಿಡ್ತೀವಿ. ಕೂತ್ಕೊಳ್ಳಿ ಸರ್. ಸ್ವಲ್ಪ ಜಾಗ ಸರ್ ಅಲ್ಲೇ ಸರ್ ಅಲ್ಲೇ ರೀ ಸರ್. ಅಣ್ಣ ಸ್ವಲ್ಪ ಮೇಡಮ್ ಅವರು ಇವರು ಹೊರಗಡೆ ಜಾಗ ಬಿಡಿ ಸರ್. ಸರ್ ಕುಮಾರಸ್ವಾಮಿ ಸರ್ ಈ ಕಡೆ, ಕುಮಾರಸ್ವಾಮಿ ಸರ್ ಈ ಕಡೆ ಸರ್, ಅಣ್ಣ ಈ ಕಡೆ ಅಣ್ಣ. ಅಣ್ಣ ಸ್ವಲ್ಪ ಹಿಂದೆ ಅಣ್ಣ, ಅಣ್ಣ ಅಣ್ಣ ಒಂದೇ ನಿಮಿಷ ಅಣ್ಣ, ಒಂದೇ ನಿಮಿಷ. 4 ಜನ ತಗೊಂಡಿದ್ದಿಲ್ಲ ನಡೀರಪ್ಪ, 4 ಜನ ಒಂದೇ ನಿಮಿಷ ಅಣ್ಣ. ಮೇಡಮ್ ಬಂದ್ಬಿಡಿ ಅಣ್ಣ, ಮೇಡಮ್ ಬಂದ್ಬಿಡಿ ನಿಖಿಲಣ್ಣ, ಅದೇ ಮೇಡಮ್ ಕುಮಾರಣ್ಣ ಈ ಕಡೆ ಅಣ್ಣ, ಮೇಡಮ್ ಈ ಕಡೆ ಮೇಡಮ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ, ಮಂಡ್ಯದ ಅಭ್ಯರ್ಥಿ ಕುಮಾರಸ್ವಾಮಿ ಕುಟುಂಬ ಸಮೇತರಾಗಿ ತಮ್ಮ ಮತ ಚಲಾಯಿಸಿದ್ದಾರೆ. ಬಿಡದಿಯ ಪಿಂಕ್ ಬೂತಿಗೆ ಬಂದು ಕುಮಾರಸ್ವಾಮಿ ಅವರು ಮತ ಚಲಾಯಿಸಿದ್ದು ಕೂಡ ವಿಶೇಷ. ಈಗ ಮತ ಚಲಾವಣೆ ಮಾಡೋದಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆಯನ್ನ ತಮ್ಮ ಗೆಲುವಿಗಾಗಿ ಅವರು ಪ್ರಾರ್ಥಿಸಿದ್ದಾರೆ. ಆದರೆ ಅವರ ಕುಟುಂಬಸ್ಥರೇ ಆಗಿರುವಂತಹ ಅವರ ಕುಟುಂಬದ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಬಿಜೆಪಿಯ ಅಭ್ಯರ್ಥಿಯಾಗಿದ್ದಾರೆ ಇದೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ. ಸೊ ಅಫ್ಕೋರ್ಸ್ ಅವರ ಓಟ್ ಯಾರಿಗೆ ಹೋಗಿರುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಆದರೆ ಈಗ ಕುಮಾರಸ್ವಾಮಿ ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಮತ ಚಲಾವಣೆ ಮಾಡಿದ್ದಾರೆ. ದೇವೇಗೌಡರು ಕೂಡ ಹೊಳೆನರಸೀಪುರಕ್ಕೆ ಹೋಗಿ ಬೆಳ್ಳಂಬೆಳಗ್ಗೆ ಅವರು ಕೂಡ ವೋಟ್ ಮಾಡಿ ಬಂದಿದ್ದಾರೆ. ಆಲ್ಮೋಸ್ಟ್ ಆಲ್ ದೇವೇಗೌಡರ ಕುಟುಂಬಸ್ಥರು ಎಲ್ಲರೂ ಕೂಡ ವೋಟ್ ಮಾಡಿ ಬಂದಿದ್ದಾರೆ, ಗೆಲ್ಲುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕೋಲಾರ, ಮಂಡ್ಯ, ಹಾಸನ, ಸೊ ಈ 3 ಕ್ಷೇತ್ರಗಳು JDS ಪಾಲಿಗೆ ಪ್ರತಿಷ್ಠೆಯ ಕಣ ಆಗಿದೆ. ಅದರಲ್ಲೂ ಕೂಡ ಮಂಡ್ಯ ಕುಮಾರಸ್ವಾಮಿ ಅವರಿಗೆ ಗೆಲ್ಲೇಬೇಕಾಗಿರುವಂತಹ ರಾಜಕೀಯ ಅನಿವಾರ್ಯತೆಗಳನ್ನು ತಂದಿಟ್ಟಿದೆ. ಸರ್ ಇದು ಮತದಾನ ಮಾಡಿದರೆ ಕೇತಗಾನಹಳ್ಳಿಯಲ್ಲಿ ನನ್ನ ಮತದಾನ ಇರತಕ್ಕಂಥದ್ದು ಮಾಗಡಿ ವಿಧಾನಸಭಾ ಕ್ಷೇತ್ರದ ಹಿಂದೆ ನನಗಿದ್ದಂಥ ಬಿಡದಿ ಹೋಬಳಿ ಇತ್ತು ರಾಮನಗರಕ್ಕೆ. ಮಾಗಡಿಗೆ ಡಿನೋಟಿಫಿಕೇಶನ್ ಆದಮೇಲೆ
ಈ ಒಂದು ಮತಗಟ್ಟೆ ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಏನಾಗಿದೆ, ಕೇತಿಗಾನಹಳ್ಳಿ ಗ್ರಾಮದಲ್ಲಿ ನಾನು, ಅನಿತಾ ಕುಮಾರಸ್ವಾಮಿಯವರು ಮತ್ತು ನಿಖಿಲ್ ದಂಪತಿಯವರು ಇವತ್ತು ಮತದಾನದಲ್ಲಿ ಭಾಗವಹಿಸಿದ್ದೇವೆ. ನನಗೆ ಇರ್ತಕ್ಕಂಥ ಮಾಹಿತಿ ಇಡೀ ರಾಜ್ಯದ ಮೊದಲನೇ ಹಂತದ 14 ಕ್ಷೇತ್ರಗಳಲ್ಲೂ ಅತ್ಯುತ್ತಮವಾದ ರೀತಿಯಲ್ಲಿ ಬಿರುಸಿನ ಮತದಾನಗಳು ನಡೀತಾ ಇದೆ. ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆಯ ರೀತಿಯಲ್ಲಿ ಮತದಾನ ನಡೀತಾ ಇದೆ. ಆದರೆ ಒಂದು ಕಪ್ಪು ಚುಕ್ಕಿ ಅಂತಕ್ಕಂಥದ್ದು ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥದ್ದು. ನಿನ್ನೆ ದಿನವೂ ಸಹ ರಾತ್ರಿ ವಿಶೇಷವಾಗಿ ಕನಕಪುರದಲ್ಲಿ ನಮ್ಮ ಕಾರ್ಯಕರ್ತರು ಹಿಂದೆ ಇದ್ದಂಥ ಒಂದು ಧೈರ್ಯವಾಗಿ ಎದುರಿಸ್ತಕ್ಕಂಥ ಒಂದು ವಾತಾವರಣ ಕೆಲವು ನಮ್ಮ ನಾಯಕರಿಂದಲೇ ಏನೋ ಒಂದು ಅದೆಲ್ಲ ಒಂದು ಹಿನ್ನೆಲೆಯಲ್ಲಿತ್ತು. ಈ ಬಾರಿ ಕನಕಪುರ ಲೋಕಸಭಾ ಕ್ಷೇತ್ರದಲ್ಲಿ, ಕನಕಪುರದ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆ ಸೂರ್ಯಕಾಯಿ ದೊಡ್ಡಿ ಅಂತಕ್ಕಂಥ ಗ್ರಾಮ ಇರ್ಬೋದು, ಕನಕಪುರದ ಹಲವಾರು ನಗರ ಪ್ರದೇಶದಲ್ಲಿ ಕಾಂಗ್ರೆಸ್ನಿಂದ ಮತ್ತೆ ಪುನಃ ಹಳೆ ಚಾಲಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರ, ಮಾಗಡಿ, ಕುಣಿಗಲ್ಲು ಹೀಗೆ ಹಲವಾರು ಭಾಗದಲ್ಲಿ ಕೊನೆಯ ದಿನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಬಿಡದಿಯ ಕೇತಗಾನಹಳ್ಳಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಂಡ್ಯದ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ, ಮತ ಚಲಾವಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಮತ ಚಲಾವಣೆ ಆದ ಬಳಿಕ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ರು. ಇನ್ನು JDS ಪಾಲಿಗೆ ಮೊದಲ ಹಂತದ ಮತದಾನ ಏನಾಗ್ತಾ ಇದೆ ಇವತ್ತು, ಇದು ತುಂಬಾನೇ ನಿರ್ಣಾಯಕ. ಯಾಕಂದ್ರೆ ಕೋಲಾರ, ಮಂಡ್ಯ ಮತ್ತು ಹಾಸನ ಈ 3 ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತೇ ಮತದಾನ ಇದೆ. ಸೊ ಹಾಗಾಗಿ ಇವತ್ತಿನ ಮೊದಲ ಹಂತದ ಮತದಾನ ಇವರ ಪಾಲಿಗೆ, JDSನ ಪಾಲಿಗೆ ಸಾಕಷ್ಟು ನಿರ್ಣಾಯಕವಾಗಿದೆ. ಗೆಲ್ಲುವಂತಹ ವಿಶ್ವಾಸ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಆದರೆ ಮತದಾರ ಪ್ರಭು ಯಾರ ಕೈ ಹಿಡಿತಾನೆ, ಆತನ ನಿರ್ಣಯ ಏನಾಗುತ್ತೆ ಅನ್ನೋದು ಕೂಡ ಇವತ್ತು ಭದ್ರವಾಗಿರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.